ಒಂದು ವಿಚಾರ RSS ಬಗ್ಗೆ ನಾವೆಲ್ಲರೂ ಹೇಳಬೇಕಾಗ್ತದೆ. ದೇಶ ಕಟ್ತಕ್ಕಂಥ ಕೆಲಸದಲ್ಲಿ RSS ಕಡೆಯಿಂದ ಈಗಾಗಲೇ 100 ವರ್ಷ ಪೂರೈಸಿದ ಇರತಕ್ಕಂಥ ಒಂದು ಸ್ವಯಂ ಸಂಘ. RSS ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ. ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು, ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ RSS ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ. ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ಮುಂದಾಗಿದ್ದಾರೆ. ಈ ನೋಡಿ, ಗುರುವಾರದ ದಿನ, ಬಹುಶಃ ನಾಳೆ ದಿನ ನಮ್ಮ JDS ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ. ರಾಜ್ಯದ ಜನತೆಗೆ ಅದೆಂಥದ್ದು ಬಿ ಖಾತಾಯಿಂದ ಎ ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು. ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, 45,000 ಕಲೆಕ್ಟ್ ಮಾಡ್ಲಿಕ್ಕೆ 100 ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚಕ್ಕೆ 10,000 ಕೋಟಿ ಬೇಕಂತಲ್ಲ, 1,000 ಕೋಟಿ ದುಡ್ಡು ಹೊಂದ್ಸ್ಕೋಬೇಕಲ್ಲ. ಇವಾಗ ಎಲ್ಲಿಂದ ಹೊಂದ್ಸ್ಕೋತಾರೆ? ಎಷ್ಟಿದೆ SR ವ್ಯಾಲ್ಯೂ? 30/40 ಸೈಟ್ಗೆ 5,000 ಅಡಿ ಅಂದ್ರೆ ಎಷ್ಟಾಗ್ತದೆ? 10,000 ಅಡಿ ಅಂದ್ರೆ ಎಷ್ಟಾಗ್ತದೆ? ಬೆಂಗಳೂರು ನಗರದಲ್ಲಿ SR ವ್ಯಾಲ್ಯೂ ಎಷ್ಟಾಗಿದೆ? ಎಷ್ಟು ಲಕ್ಷ ಕಟ್ಟಬೇಕು? 3 ಲಕ್ಷ, 6 ಲಕ್ಷ, 9 ಲಕ್ಷ, 12 ಲಕ್ಷ, 15 ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು ಬಿ ಖಾತಾ ಟು ಎ ಖಾತಾ ಅಂತ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಇದೀರಿ ರಾಜ್ಯದ ಜನನ? ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳದು? ಆಮೇಲೆ ನಮಗೆ ಗೊತ್ತಿದೆ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಆಯ್ತು ಮಾಧ್ಯಮದಲ್ಲಿ. ಗೂಗಲ್ಗೆ ಸಂಬಂಧಪಟ್ಟಂತ AI ಹಬ್ ಏನಿದೆ, ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಪ್ಪ? ನಮ್ಮ ಬೆಂಗಳೂರು ನಗರ ಏನು ಕಮ್ಮಿ ಆಗಿತ್ತು? ಬೆಂಗಳೂರು ನಗರದಲ್ಲಿ IT-BT ಸೆಕ್ಟರ್ನ ಕರೆ ತಂದು 10 ವರ್ಷ ಟ್ಯಾಕ್ಸ್ ಹಾಲಿಡೇ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ IT ಸೆಕ್ಟರ್ ಕಂಪ್ನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು, ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದ್ರಲ್ಲಿ ದೇವೇಗೌಡರು ಸಾಹೇಬರು ಕೊಡುಗೆ ಇದೆ. ಆದ್ರೆ ಇವತ್ತು ಈ AI ಹಬ್ ಏನ್ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ, ಇದರಿಂದ ನಷ್ಟ ಯಾರಿಗುಂಟಾಗ್ತದೆ? ಕರ್ನಾಟಕ ರಾಜ್ಯಕ್ಕೆ. ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು? ಪಕ್ಕದ ರಾಜ್ಯದವರು. ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರದವರು. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಅಥವಾ RSS ವಿಚಾರ ಇಟ್ಕೊಂಡು ಕಳೆದು 1 ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ? ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ? ಈಗ ನಿಮ್ಗೆ ಗೊತ್ತಿದ್ಯಣ್ಣ, ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು, ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಇದು ಕೇವಲ ವೆಂಕಟಶಿವಾರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ. BJP ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ. ಅದೆಂತದ 50 ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ, ನಮ್ಗೆಲ್ಲ 25 ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಈ ತಾರತಮ್ಯ ಯಾಕೆ? ಅದ್ಯಾವ್ದು 10 ಕೋಟಿ ಫಂಡ್ ರಿಲೀಸ್ ಆಯ್ತೇನಣ್ಣ ಕಳೆದ ಬಾರಿ? ಬಂತ? ಮತ್ತೆ ಹೋರಾಟ ಕೂಡ ಮಾಡ್ತಾ ಇಲ್ಲ. ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆತ್ಕೊಂಡಿದ್ದೇವೆ. ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮೊನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಕೂಡಲೇ ಹೋರಾಟವನ್ನು ಮಾಡ್ತೇವೆ ಕಾನೂನಾತ್ಮಕವಾಗಿ. ಒಂದು ವಿಚಾರ RSS ಬಗ್ಗೆ ನಾವೆಲ್ಲರೂ ಹೇಳಬೇಕಾಗ್ತದೆ. ದೇಶ ಕಟ್ತಕ್ಕಂಥ ಕೆಲಸದಲ್ಲಿ RSS ಕಡೆಯಿಂದ ಈಗಾಗಲೇ 100 ವರ್ಷ ಪೂರೈಸಿದ ಇರತಕ್ಕಂಥ ಒಂದು ಸ್ವಯಂ ಸಂಘ. RSS ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ. ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು, ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ RSS ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ. ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ಮುಂದಾಗಿದ್ದಾರೆ. ಈ ನೋಡಿ, ಗುರುವಾರದ ದಿನ, ಬಹುಶಃ ನಾಳೆ ದಿನ ನಮ್ಮ JDS ಪಕ್ಷದ ವತಿಯಿಂದ
ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನ ನಿಮ್ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯದ ಜನತೆಗೆ. ಅದೆಂಥದ್ದು ಬಿ ಖಾತಾಯಿಂದ ಎ ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ. 45,000 ಕಲೆಕ್ಟ್ ಮಾಡ್ಲಿಕ್ಕೆ 100 ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚಕ್ 10,000 ಕೋಟಿ ಬೇಕಂತಲ್ಲ, 1,000 ಕೋಟಿ ದುಡ್ಡು ಹೊಂದ್ಸ್ಕೋಬೇಕಲ್ಲ. ಇವಾಗ ಎಲ್ಲಿಂದ ಹೊಂದ್ಸ್ಕೊತಾರೆ? ಎಷ್ಟಿದೆ SR ವ್ಯಾಲ್ಯೂ? 30/40 ಸೈಟ್ಗೆ 5,000 ಅಡಿ ಅಂದ್ರೆ ಎಷ್ಟಾಗ್ತದೆ? 10,000 ಅಡಿ ಅಂದ್ರೆ ಎಷ್ಟಾಗ್ತದೆ? ಬೆಂಗಳೂರು ನಗರದಲ್ಲಿ SR ವ್ಯಾಲ್ಯೂ ಎಷ್ಟಾಗಿದೆ? ಎಷ್ಟು ಲಕ್ಷ ಕಟ್ಬೇಕು? 3 ಲಕ್ಷ, 6 ಲಕ್ಷ, 9 ಲಕ್ಷ, 12 ಲಕ್ಷ, 15 ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು ಬಿ ಖಾತಾ ಟು ಎ ಖಾತಾ ಅಂತ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಇದೀರಿ ರಾಜ್ಯದ ಜನನ? ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳದು? ಆಮೇಲೆ ನಮಗೆ ಗೊತ್ತಿದೆ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಆಯ್ತು ಮಾಧ್ಯಮದಲ್ಲಿ. ಗೂಗಲ್ಗೆ ಸಂಬಂಧಪಟ್ಟಂತ AI ಹಬ್ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಪ್ಪ? ನಮ್ಮ ಬೆಂಗಳೂರು ನಗರ ಏನ್ ಕಮ್ಮಿ ಆಗಿತ್ತು? ಬೆಂಗಳೂರು ನಗರದಲ್ಲಿ IT-BT ಸೆಕ್ಟರ್ನ ಕರೆ ತಂದು 10 ವರ್ಷ ಟ್ಯಾಕ್ಸ್ ಹಾಲಿಡೇ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ IT ಸೆಕ್ಟರ್ ಕಂಪ್ನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು, ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದ್ರಲ್ಲಿ ದೇವೇಗೌಡರು ಸಾಹೇಬರು ಕೊಡುಗೆ ಇದೆ. ಆದ್ರೆ ಇವತ್ತು ಈ AI ಹಬ್ ಏನ್ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ, ಇದರಿಂದ ನಷ್ಟ ಯಾರಿಗುಂಟಾಗ್ತದೆ? ಕರ್ನಾಟಕ ರಾಜ್ಯಕ್ಕೆ. ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು? ಪಕ್ಕದ ರಾಜ್ಯದವರು. ಇದಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರದವರು. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಅಥವಾ RSS ವಿಚಾರ ಇಟ್ಕೊಂಡು ಕಳೆದ 1 ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ? ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ? ಜೆಡಿಎಸ್ ಶಾಸಕರಿಗೆ ಅನುದಾನ ಕೊರತೆ ಅಂತ ಮುಖ್ಯಮಂತ್ರಿ ಅವರು ಹೈಕೋರ್ಟ್ ಒಂದು ದಾಖಲೆ ಈಗ ನಿಮ್ಗೆ ಗೊತ್ತಿದ್ಯಣ, ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು, ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಇದು ಕೇವಲ ವೆಂಕಟಶಿವಾರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ. BJP ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ. ಅದೆಂತದ 50 ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ, ನಮ್ಗೆಲ್ಲ 25 ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಈ ತಾರತಮ್ಯ ಯಾಕೆ? ಅದ್ಯಾವ್ದು 10 ಕೋಟಿ ಫಂಡ್ ರಿಲೀಸ್ ಆಯ್ತೇನ ಕಳೆದ ಬಾರಿ? ಬಂತ? ಮತ್ತೆ ಅಲ್ಲ, ಹೋರಾಟ ಕೂಡ ಮಾಡ್ತಾ ಇಲ್ಲ ಯಾರು? ಪಕ್ಷದಿಂದ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ಮಾಡಬೇಕು. ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆ ಎತ್ಕೊಂಡಿದ್ದೇವೆ. ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮೊನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ಹೋರಾಟವನ್ನು ಮಾಡ್ತೇವೆ ಕಾನೂನಾತ್ಮಕವಾಗಿ.